ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲಿಯರ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಆ್ಯಂಡ್ ಬೇಸಿಕಲಿ ಈ ಒಂದು ರೀಡಿಂಗಲ್ಲಿ ನಾನೇನಾದರೂ ಫ್ಯೂಚರಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನ ಇನ್ವಾಲ್ವ್ ಮಾಡಬೇಕು, ಅದನ್ನು ಆ್ಯಡ್ ಮಾಡಬೇಕು ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಿಮಗೆ ಬೇಕಾ ಬೇಡವಾ ಅಂತ. ಆ್ಯಂಡ್ ಆಲ್ಸೋ ನಿಮ್ಗೇನಾದರೂ ರೇಖಿ ಫಸ್ಟ್ ಲೆವೆಲ್ ಅಟ್ಯೂನ್ಮೆಂಟ್ ಬೇಕು, ರೇಖಿ ಕಲಿಬೇಕು ಅಂತ ಅಂದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ರೇಖಿಗೆ ಎನ್ರೋಲ್ ಆಗ್ಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಓಕೆ, ವಿಲ್ ಟೇಕ್ ಫರ್ದರ್. ಓ ಮೈ ಗಾಡ್, ದ ಡೆವಿಲ್ ವಿತ್ 3 ಆಫ್ ಪೆಂಟಿಕಲ್ಸ್ ಅಂತ ಬರ್ತಿದೆ. ಡೆವಿಲ್ ಅಂತ ಬಂತು ಅಂತ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಬಿಕಾಸ್ ಡೆವಿಲ್ ಜೊತೆಗೆ 3 ಆಫ್ ಪೆಂಟಿಕಲ್ ಅಂತಲೂ ಬಂದಿರೋದು. ಅಂದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಅಟ್ರ್ಯಾಕ್ಷನ್ ಇತ್ತು, ಒಂದು ಅಬ್ಸೆಷನ್ ಇತ್ತು. ಅವರು ನಿಮ್ಮನ್ನ ತುಂಬ ಇಷ್ಟಪಡ್ತಿದ್ರು, ನಿಮ್ಮನ್ನು ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿದ್ರು. ನಿಮ್ಮ ಮೇಲೆ ಒಂಥರ ಯಾವಾಗಲೂ ನಿಮ್ಮನ್ನ ಬಿಟ್ಟಿರಬೇಕು ಅಂತಲೇ ಅನ್ನಿಸ್ತಿರ್ಲಿಲ್ಲ. ನಿಮ್ಮ ಕೈ ಇಟ್ಕೊಂಡು ಓಡಾಡಬೇಕು, ನಿಮ್ಮ ಜೊತೆ ಇರಬೇಕು, ನಿಮ್ಮ ಟೈಮ್ ಸ್ಪೆಂಡ್ ಮಾಡಬೇಕು ನಿಮ್ಮ ಹತ್ರ. ಈ ಥರ ತುಂಬ ಈ ಪರ್ಸನ್ ಒಂಥರ ಅಟ್ಯಾಚ್ ಆಗಿಬಿಟ್ಟಿದ್ರು. ನೀವು ಈ ಪರ್ಸನ್ಗೆ ತುಂಬ ಅಟ್ಯಾಚ್ ಆಗಿಬಿಟ್ಟಿದ್ರಿ ಅಂತ ಅಂದ್ಬಿಟ್ಟು ಅನಿಸ್ತಿದೆ. ಒಬ್ಬರು ಎಷ್ಟು ಇಷ್ಟಪಟ್ಟಿದ್ದೀರಾ ಅಂದರೆ ತುಂಬ ಟ್ರಾನ್ಸ್ಪರೆನ್ಸಿ ಇತ್ತು ನಿಮ್ಮಿಬ್ಬರ ಮಧ್ಯ. ತುಂಬ ಚೆನ್ನಾಗಿತ್ತು ನಿಮ್ಮ ಇಂಟಿಮೆಸಿ. ನೀವಿಬ್ಬರು ಒಬ್ರನ್ನ ಒಬ್ಬರು ಅರ್ಥ ಮಾಡ್ಕೊಳ್ತಿದ್ರೆ ನಾವೇನಕ್ಕೆ ಸೋಲ್ಮೇಟ್ ಆಗಬಾರ್ದು, ಅಥವಾ ನಾವು ಮೇ ಬಿ ಸೋಲ್ಮೇಟ್ ಏನೋ ಅಂತ ಈ ಥರದ್ದು ತುಂಬ ಥಾಟ್ಸ್ ನಿಮಗೆ ಆ ಪರ್ಸನ್ ಮೇಲೆ ಬರ್ತಿತ್ತು. ನಿಮಗೆ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯಿಂದ ಸಿಗದೇ ಇರುವಂತಹ ಪ್ರೀತಿ, ಆ ಕರುಣೆ, ಆ ವಿಶ್ವಾಸ ಅಥವಾ ಆ ಒಂದು ಕೇರ್, ಕನ್ಸರ್ನ್ ಎಲ್ಲನೂ ಕೂಡ ಈ ಪರ್ಸನ್ ನಿಮಗೆ ಕೊಡ್ತಾ ಬಂದರು ಅನ್ನೋವಂಥದ್ದು ಕಾಣಿಸ್ತಿದೆ. ಈ ಪರ್ಸನ್ನ ನೀವು ನೋಡ್ಬೋದು ಯಾವ ಥರ ಇದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ಡೆವಿಲ್ ಕಾರ್ಡ್ ಅಂತ ಅಂದಿದ ತಕ್ಷಣ ಅದು ನಿಮ್ಮ ಮೇಲೆ ಅಬ್ಸೆಷನ್ ಇದೆ ಅಂತ. ಆದರೆ ನಿಜವಾದ ಲವ್ ಕನೆಕ್ಷನ್ ಆ ಪರ್ಸನ್ಗೆ ಈಗ ಇಲ್ಲ. ನಿಮ್ಮ ಜೊತೆ ಆ ಪರ್ಸನ್ ಏನಾದರೂ ಮಾತಾಡಬೇಕು ಅಥವಾ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡಬೇಕು ಅಂತ ಅಂದರೆ ಅದು ಪ್ರೀತಿ ಅನ್ನೋದಕ್ಕಿಂತ ಜಾಸ್ತಿ ನಿಮ್ಮ ಮೇಲೆ ಒಂದು ಮೋಹ ಇದೆ, ಒಂದು ಅಟ್ರ್ಯಾಕ್ಷನ್ ಇದೆ. ಆ ಒಂದು ಅಟ್ರ್ಯಾಕ್ಷನ್ ಬಂದು ನಿಮ್ಮ ಜೊತೆ ಆ ಒಡನಾಟ ಏನಿತ್ತು ಅಂದರೆ ಐ ಕ್ಯಾನ್ ಸೇ ಡೈರೆಕ್ಟ್ಲಿ ಲೈಕ್ ಇಂಟಿಮೆಸಿ ಆರ್ ಕೆಮಿಸ್ಟ್ರಿ ಅಥವಾ ಫಿಸಿಕಲ್ ಕನೆಕ್ಷನ್, ಆ ಫಿಸಿಕಲ್ ಟಾಕ್ ಏನಿತ್ತು ಅದು ಈ ಪರ್ಸನ್ಗೆ ತುಂಬಾ ನಿಮ್ಮ ಮೇಲೆ ಅಟ್ರ್ಯಾಕ್ಷನ್ ಈಗಲೂ ಕೂಡ ಅದ್ರ ಮೇಲೇ ಆ ಪರ್ಸನ್ಗೆ ಅಟ್ರ್ಯಾಕ್ಷನ್ ಇರೋ ಅಂಥದ್ದು. ಇನ್ ಕೇಸ್ ಈ ಪರ್ಸನ್ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಬೇರೆ ವ್ಯಕ್ತಿ ಜೊತೆ ಇದ್ದರೆ ಆ ಪರ್ಸನ್ ಈಗ ಅಲ್ಲಿ ಅಟ್ರ್ಯಾಕ್ಷನ್ ಜಾಸ್ತಿ ಆಗಿದೆ ಅನ್ನೋವಂಥದ್ದು ಕಾಣಿಸುತ್ತೆ. ಬಿಕಾಸ್ ನಿಮ್ಮನ್ನು ಇಲ್ಲಿ ಕಟ್ ಮಾಡಿದ್ದಾರೆ, ನಿಮ್ಮನ್ನು ಡಿಸ್ಕನೆಕ್ಟ್ ಮಾಡಿದ್ದಾರೆ, ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಹೋಗಿದ್ದಾರೆ. ಬಿಕಾಸ್ ಆ ಪರ್ಸನ್ ಯಾವುದೋ ಒಂದು 3ನೇ ವ್ಯಕ್ತಿ ಜೊತೆ ರಿಲೇಷನ್ಶಿಪ್ನ ಬಿಲ್ಡ್ ಮಾಡಿದ್ದಾರೆ ಅನ್ನುವಂಥದ್ದು. ಇವರೇನಾದರೂ ನಿಮ್ಮ ಆಫೀಸ್ ಕೊಲೀಗ್ ಆಗಿದ್ದರೆ, ನಿಮ್ಮ ಪರಿಚಯ ಆಫೀಸಲ್ಲಿ ಆಗಿದ್ದರೆ ಲೈಕ್ ಮೇಕ್ ಶ್ಯೂರ್ ಆ ಪರ್ಸನ್ಗೆ ಥರ್ಡ್ ಪಾರ್ಟಿ ಇದ್ದಾರಾ ಇಲ್ವಾ ಅಂತ ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂದರೆ. ಬಿಕಾಸ್ ಈ 3 ಆಫ್ ಪೆಂಟಿಕಲ್ಸ್ ಅಂತ ಬಂದಾಗ ಅದು ಒಂದು ಟೀಮ್ ವರ್ಕ್, ಒಂದು ಕೊಲೀಗ್ ಅಥವಾ ಒಂದು ಆಫೀಸಲ್ಲೋ ಅಥವಾ ಒಂದು 3-4 ಜನ ಇರೋವಂಥ ಒಂದು ಗ್ರೂಪಲ್ಲೋ ಅವ್ರು ಯಾರನ್ನೋ ಇಷ್ಟಪಡ್ತಿದ್ದಾರೆ ಅನ್ನೋವಂಥದ್ದು ಅರ್ಥ ಬರುತ್ತೆ. ಸೊ ಈ ಪರ್ಸನ್ ಎನರ್ಜಿ ವೈಸ್ ಈಗ ಪ್ರೆಸೆಂಟಲ್ಲಿ ಈ ಪರ್ಸನ್ಗೆ ಥರ್ಡ್ ಪಾರ್ಟಿ ಆ್ಯಂಡ್ ನೀವು ಎರಡೂ ವ್ಯಕ್ತಿಗಳು ಅವರ ಜೀವನದಲ್ಲಿ ಆಗಾಗ ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ವಿಲ್ ಸಿ ಫರ್ದರ್ ಈ ಪರ್ಸನ್ ಇನ್ನು ಏನು ಅಂದ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು. ಅಪಾರ್ಟ್ ಫ್ರಮ್ ಥರ್ಡ್ ಪಾರ್ಟಿ ನಿಮ್ಮ ಮೇಲೂ ಏನು ಫೀಲಿಂಗ್ಸ್ ಇದೆ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ದ ಹರ್ಮೆಟ್, ಏಸ್ ಆಫ್ ಸ್ವಾರ್ಡ್ ಆ್ಯಂಡ್ ದ ವೀಲ್. ಓಕೆ, ಹರ್ಮೆಟ್ ಅಂತ ಅಂದರೆ ಈ ಪರ್ಸನ್ ಅವರು ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ತಿದ್ದಾರೆ. ಅಂದರೆ ಅವರ ಬಗ್ಗೆ ಅವರು ಆಲೋಚನೆ ಮಾಡ್ತಿದ್ದಾರೆ. ಅವರು ಯಾರ ಜೊತೆನೂ ಮಾತಾಡಬೇಕು ಅಂತ ಅಂದ್ಕೊಳ್ತಿಲ್ಲ, ಯಾರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಳ್ತಿಲ್ಲ. ಆದರೆ ಈ ಪರ್ಸನ್ಗೆ ಅವ್ರದ್ದೇ ಆದಂಥ ಒಂದು ಝೋನಲ್ಲಿದ್ದಾರೆ. ಒಂದು ಏನನ್ಬೋದು ಅಂದರೆ ಆ ಪರ್ಸನ್ ಯಾರ ಜೊತೆನೂ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಇಷ್ಟಪಡ್ತಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು.
ಸೊ ತುಂಬ ಐಸೋಲೇಟ್ ಆಗಿರೋದಕ್ಕೆ ತುಂಬ ಇಷ್ಟಪಡ್ತಾರೆ ಈ ಪರ್ಸನ್ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಬಟ್ ಆ ಪರ್ಸನ್ ಯಾರ ಜೊತೆನೂ ನಿಮ್ಮ ಬಗ್ಗೆ ಹೇಳ್ಕೊಳ್ಳೋದಕ್ಕೂ ಅವ್ರಿಗೆ ಇಷ್ಟ ಇಲ್ಲ, ಯಾರ ಹತ್ರನೂ ನಿಮ್ಮ ಬಗ್ಗೆ ಅವ್ರು ಡಿಸ್ಕಸ್ ಕೂಡ ಮಾಡ್ತಾ ಇಲ್ಲ ಈಗ. ಆದರೆ ಈ ಪರ್ಸನ್ ತಲೆಯಲ್ಲಿ ಯಾವಾಗಲೂ ನಿಮ್ಮದೇ ಆಲೋಚನೆ, ನಿಮ್ಮನ್ನೇ ಆ ಪರ್ಸನ್ ಮಿಸ್ ಮಾಡ್ಕೊಳ್ತಾ ಇರೋ ಹಾಗೆ. ನೀವಿಲ್ಲಿ ನೋಡ್ಬೋದು ಏಸ್ ಆಫ್ ಸ್ವರ್ಡಲ್ಲಿ ಈ ಪರ್ಸನ್ ಹೇಗೆ ಅವರ ತಲೆಯಲ್ಲಿ ರಿಂಗ್ ಥರ ಇಲ್ಲಿ ಸ್ಟೆಪ್ಸ್ಗಳು ಕಾಣಿಸ್ತಿದೆ. ಅಂದರೆ ಇಟ್ ಶೋಸ್ ದಟ್ ಆ ಪರ್ಸನ್ಗೆ ಒಂಥರ ಕ್ಲಾರಿಟಿ ಇಲ್ಲ ಜೀವನದಲ್ಲಿ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಗುರಿ ಅಂತ ಹೇಳ್ತೀವಲ್ಲ ಆ ಥರದ್ದು ಏನೂ ಇಲ್ಲ ಈ ಪರ್ಸನ್ಗೆ. ಬಟ್ ಈ ಪರ್ಸನ್ ಬಂದು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ, ನಿಮ್ಮ ಬಗ್ಗೆ ತುಂಬ ಕ್ಯಾಲ್ಕುಲೇಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಕೆಲವೊಂದು ಸರಿ ಅವ್ರಿಗೆ ಅನಿಸುತ್ತೆ ನೀವು ತುಂಬ ಪ್ರೀತಿಸ್ತಿದ್ದೀರಾ, ಇನ್ಫೈನೈಟ್ ಲವ್ ಕೊಡ್ತಿದ್ದೀರಾ ಅಂತ ಅವ್ರಿಗೆ ಅನಿಸುತ್ತೆ. ಲೈಕ್ ಅವರ ಮೈಂಡಲ್ಲಿ ತುಂಬ ಓಡಾಡ್ತಿದೆ, ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಮತ್ತು ನೀವೇನು, ನಿಮ್ಮಿಬ್ಬರ ಸಂಬಂಧ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಪರ್ಸನ್ ಟ್ರೈ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ದ ವೀಲ್ ಅಂತ ಅಂದರೆ ಒಂದು ಟ್ರಾನ್ಸ್ಫಾರ್ಮೇಷನ್, ಒಂದು ಚೇಂಜಸ್ ಈ ಪರ್ಸನ್ ಲೈಫಲ್ಲಿ ಅಥವಾ ನಿಮ್ಮ ಲೈಫಲ್ಲಿ ಈ ಪರ್ಸನ್ ಯಾವ ಥರ ಇದ್ರಲ್ಲ, ಅಂದರೆ ಇಷ್ಟು ದಿನ ಸೋಫಾರ್ ಏನು ಆ ಪರ್ಸನ್ ನಿಮ್ಮನ್ನು ದೂರ ಮಾಡಿದ್ರು ಅಥವಾ ನಿಮ್ಮನ್ನು ಹೇಗೆ ಡಿಸ್ಟರ್ಬ್ ಮಾಡಿದ್ರು, ಆ ಪರ್ಸನ್ ಅದನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಿದ್ದಾರೆ, ಅವರ ಬಿಹೇವಿಯರ್ ಚೇಂಜ್ ಮಾಡ್ಕೊಳ್ತಿದ್ದಾರೆ, ಅವರು ಎಕ್ಸ್ಟ್ರಾ ಎಫರ್ಟ್ಸ್ನ ಹಾಕೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಬಟ್ ವಿಲ್ ಸಿ ಹಿಡನ್ ಮೆಸೇಜಸ್ ಏನಿದೆ, ಆ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂದ್ಕೊಳ್ತಿದ್ದಾರೆ, ಒಂದು ಕ್ಲಾರಿಟಿ ಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಬಟ್ ಅವರ ಹಿಡನ್ ಫೀಲಿಂಗ್ಸ್ ಏನಿದೆ ಅಂತ ಅಂದ್ಬಿಟ್ಟು ನೋಡೋಣ. ಇಟ್ಸ್ ಅ ಟೈಮ್ ಫಾರ್ ಮೀ ಟು ಹೀಲ್ ನವ್. ಇದೇ ನಾನು ಹೇಳಿದ್ದು, ಅವ್ರು ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ತಿದ್ದಾರೆ, ಅವ್ರು ಅರ್ಥ ಮಾಡ್ಕೊಳ್ತಿದ್ದಾರೆ, ನಿಮ್ಮನ್ನು ಈ ಪರ್ಸನ್ ಅರ್ಥ ಮಾಡ್ಕೊಳ್ತಿದ್ದಾರೆ ಅಂತ. ಬಿಕಾಸ್ ಹರ್ಮಿಟ್ ಕಾರ್ಡ್ ಜೊತೆಗೆ ಇಟ್ಸ್ ಅ ಟೈಮ್ ಫಾರ್ ಮೀ ಟು ಹೀಲ್ ಅಂತ ಅಂದರೆ ಆ ಪರ್ಸನ್ ಅವರು ಅರ್ಥ ಮಾಡ್ಕೊಳ್ತಿದ್ದಾರೆ, ಅವ್ರಿಗೆ ಏನು ಬೇಕು ಬೇಡ ಅನ್ನೋದು ಆ ಪರ್ಸನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇವ್ರಿಗೇನು ಬೇಕು ಅನ್ನೋದು ಕೂಡ ಅವ್ರು ಅರ್ಥ ಮಾಡ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಐ ಡೋಂಟ್ ರಿಯಾಕ್ಟ್ ವೆನ್ ಪೀಪಲ್ ಮೆನ್ಷನ್ ಯು. ನೀವೇನಾದರೂ, ನಾನು ಅದನ್ನೇ ಹೇಳಿದ್ದು, ಕೊಲೀಗ್ ಆಗಿದ್ರೆ ಅಥವಾ ಒಂದು 6 to 7 ಪೀಪಲ್ ಮಧ್ಯ ನೀವಿಬ್ಬರು ಪರಿಚಯ ಆಗಿದ್ರೆ, ಆ ಪರ್ಸನ್ ಯಾರಾದರೂ ಬೇರೆಯವರು ನಿಮ್ಮ ಬಗ್ಗೆ ಏನಾದರೂ ಹೇಳಿದಾಗ ಅವ್ರು ರಿಯಾಕ್ಟ್ ಮಾಡ್ತಾ ಇಲ್ಲ. ಯಾಕೆ ಅಂತ ಅಂದರೆ ರಿಯಾಕ್ಟ್ ಮಾಡಿದ್ರೆ ತಪ್ಪಾಗೋಗುತ್ತೆ ಅಂತ. ಐ ಡೋಂಟ್ ರಿಯಾಕ್ಟ್ ವೆನ್ ಪೀಪಲ್ ಮೆನ್ಷನ್ ಯು. ಯಾರೋ ಬಂದುಬಿಟ್ಟು ನಿನಗೆ ಗೊತ್ತಾ ಇವ್ರು ಈ ಥರ ಮಾಡ್ತಿದ್ದಾರೆ, ಇವ್ರು ಈ ಥರ ಇದ್ದಾರೆ, ಇವ್ರ ಲೈಫಲ್ಲಿ ಈ ಥರ ನಡೀತಿದೆ ಅಂದಾಗ ಈ ಪರ್ಸನ್ ಯಾವುದನ್ನು ರಿಯಾಕ್ಟ್ ಮಾಡ್ತಿಲ್ಲ. ಬಟ್ ಅವರ ಮೈಂಡಲ್ಲಿ ಅವ್ರು ತುಂಬ ಯೋಚನೆ ಮಾಡ್ತಿದ್ದಾರೆ. ಬಟ್ ಮೇಲ್ನೋಟಕ್ಕೆ ಮಾತ್ರ ಈ ಪರ್ಸನ್ ಏನೂ ತೋರಿಸ್ಕೊಳ್ತಿಲ್ಲ, ಶೋ ಆಫ್ ಅನ್ನೋದು ಮಾಡ್ತಿಲ್ಲ ಅನ್ನೋದು ಇಲ್ಲಿ ಬರ್ತಾ ಇರೋವಂಥದ್ದು. ನೈಸ್ ಕಾರ್ಡ್, ಆ್ಯಕ್ಚುಲಿ ತುಂಬ ಅವರ ಮನಸ್ಸಿನ ಮಾತು ಹೇಳ್ತಿದ್ದಾರೆ ಇಲ್ಲಿ. ಸಮ್ಟೈಮ್ಸ್ ಐ ಸ್ಟೇ ಅವೇಕ್ ಥಿಂಕಿಂಗ್ ಅಬೌಟ್ ಯು. ಅಗೇನ್ ಸೇಮ್ ನಾನು ಹೇಳಿದ್ದೆ ಮತ್ತೆ ರಿಪೀಟ್ ಬರ್ತಾ ಇದೆ. ಸೊ ಇಟ್ಸ್ ಅ ಕನ್ಫರ್ಮೇಷನ್. ಈ ಪರ್ಸನ್ ಯಾವಾಗಲೂ ಕೂಡ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅವ್ರಿಗೆ ಸಡನ್ನಾಗಿ ಮಲಗಿರ್ತಾರೆ, ಸಡನ್ನಾಗಿ ಎದ್ದು ನಿಮ್ಮ ಬಗ್ಗೆನೇ ಆಲೋಚನೆ ಮಾಡೋ ಅಂಥದ್ದು. ನೀವೇನು ಮಾಡ್ತಿದ್ದೀರಾ, ಎಲ್ಲಿದ್ದೀರಾ, ಯಾರ ಜೊತೆ ಮಾತಾಡ್ತಿದ್ದೀರಾ, ನೀವೇನಾದರೂ ಅವ್ರನ್ನ ಮಿಸ್ ಮಾಡ್ಕೊಳ್ತಿದ್ದೀರಾ, ಅಥವಾ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಇಲ್ವಾ, ಈ ಥರದ್ದು ಈ ಪರ್ಸನ್ ಆಲೋಚನೆ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಅವ್ರಿಗೆ ಏನಾದರೂ ಮೆಸೇಜಸ್ ಇದೆಯಾ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ನೋಡೋಣ. ಇರ್ರೀಪ್ಲೇಸಬಲ್, ವೆರಿ ನೈಸ್ ಕಾರ್ಡ್ ಆ್ಯಕ್ಚುಲಿ. ಅವರು ನಿಮ್ಮನ್ನು ಬಿಟ್ಟು ಇನ್ಯಾರನ್ನೂ ರೀಪ್ಲೇಸ್ ಮಾಡಲ್ಲ ಅಂತ ಅಂತಿದ್ದಾರೆ. ನೀವು ಇಷ್ಟಪಟ್ಟಂಗೆ ಅಥವಾ ಅವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಇರ್ಬೋದು, ಆದರೆ ನೀವು ಪ್ರೀತಿಸಿದ ಹಾಗೆ, ನೀವು ತೋರಿಸಿದ ಕರುಣೆ, ವಿಶ್ವಾಸ ಇದು ಯಾರೂ ಕೂಡ ತೋರಿಸಲ್ಲ ಅನ್ನೋವಂಥದ್ದು ಆ ಪರ್ಸನ್ಗೆ ಅರ್ಥ ಆಗಿದೆ. ಸೊ ನಿಮ್ಮದೇ ಅಂತ ಕೊಟ್ಟಿದ್ದ ಸ್ಥಾನನ ಇನ್ಯಾರಿಗೂ ಕೂಡ ಅದು ಕೊಡಲ್ಲ ಅಂತ ಅಂದ್ಬಿಟ್ಟು ಆ ಪರ್ಸನ್ ಹೇಳ್ತಿದ್ದಾರೆ. ಈ ಪರ್ಸನ್ ರಾಶಿ ಬಂದು ಧನು ರಾಶಿ ಆಗಿರುತ್ತೆ, ಮೇಷ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ, ಕನ್ಯಾ ರಾಶಿ ಆಗಿರುತ್ತೆ. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ಹೇಳ್ತಿದ್ದಾರೆ, ನಿನ್ನನ್ನು ಬಿಟ್ಟು ಇನ್ಯಾವುದೇ ವ್ಯಕ್ತಿ ಕೂಡ ಈ ಒಂದು ಇಷ್ಟು ಪ್ರೀತಿನ ಕೊಡಲ್ಲ, ಮತ್ತು ಈ ಒಂದು ಸ್ಥಾನನ ನಾನು ಯಾರಿಗೂ ಬೇರೆಯವ್ರಿಗೂ ಕೊಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, ಫರ್ಗಿವ್ನೆಸ್, ಅವರೊಂದು ಸಾರಿ ಕೇಳ್ತಿದ್ದಾರೆ. ನನ್ನ ಲೈಫಲ್ಲಿ ಮಾಡಿದ್ದು ತಪ್ಪು ಅಂತ ನನಗೆ ಗೊತ್ತು, ನಾನು ಅದರಿಂದ ತುಂಬ ಕಷ್ಟಪಡ್ತಿದ್ದೀನಿ, ಪ್ಲೀಸ್ ನನ್ನನ್ನು ಫರ್ಗಿವ್ ಮಾಡು, ನನ್ನ ಒಂದು ಪಾಸ್ಟ್ ನಾನು ನಿನ್ನ ಜೊತೆ ನಡ್ಕೊಂಡಂತಹ ರೀತಿಯಿಂದ ನಾನು ಇನ್ನೂ ಓವರ್ಕಮ್ ಆಗೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಇನ್ನೊಂದು ಕಾರ್ಡ್ ಸೆಲ್ಫ್ ಲವ್, ಐ ಆಮ್ ಸ್ಟಿಲ್ ಟ್ರೈಂಗ್ ಟು ಹೀಲ್, ಇಲ್ಲೂ ಬರ್ತಾ ಇದೆ ಹೀಲ್ ಅಂತ ಅಂದ್ಬಿಟ್ಟು. ಇಲ್ಲೂ ಅಷ್ಟೇ ಇಟ್ಸ್ ಟೈಮ್ ಫಾರ್ ಹೀಲ್ ಮೀ ಅಂತ ಬರ್ತಿದೆ. ಅಂದರೆ
ಇದೆಲ್ಲ ಏನು ಹೇಳ್ತಿದೆ ಅಂತ ಅಂದರೆ ಆ ಪರ್ಸನ್ ಇನ್ನೂ ನಿಮ್ಮಿಂದ ಓವರ್ಕಮ್ ಆಗೋದಕ್ಕೆ ಆಗ್ತಾ ಇಲ್ಲ, ಆ ಪರ್ಸನ್ ನಿಮ್ಮನ್ನು ಇನ್ನೂ ಮರೆಯೋದಕ್ಕೆ ಆಗ್ತಾ ಇಲ್ಲ, ಆ ಪರ್ಸನ್ ನಿಮ್ಮನ್ನು ಇನ್ನೂ ಇಷ್ಟಪಡ್ತಿದ್ದಾರೆ. ನಿಮ್ಮಿಂದ ಓವರ್ಕಮ್ ಆಗೋದಕ್ಕೆ ಅವ್ರು ಎಷ್ಟು ಟ್ರೈ ಮಾಡಿದ್ರು ಅಟ್ ದ ಎಂಡ್ ಅವ್ರು ನಿಮ್ಮ ಹತ್ರನೇ ಬಂದು ಸ್ಟಕ್ ಆಗ್ತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಐ ಆಮ್ ಸ್ಟ್ರಗಲಿಂಗ್ ಟು ಫೈಂಡ್ ದ ರೈಟ್ ಪಾತ್. ಅಂದರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಈ ಒಂದು ನಿಮ್ಮನ್ನು ಬಿಟ್ಟು ಹೋದ್ಮೇಲೆ ಅವ್ರು ಏನು ಮಾಡ್ತಿದ್ದಾರೆ, ಅವ್ರು ಹೋಗ್ತಾ ಇರೋ ದಾರಿ ಕರೆಕ್ಟಾ, ಅವರ ಜೀವನದಲ್ಲಿ ಅವ್ರಿಗೇನು ಬೇಕು ಬೇಡ ಅನ್ನೋದು ಆ ಪರ್ಸನ್ನೇ ಐಡೆಂಟಿಫೈ ಮಾಡ್ತಿದ್ದಾರೆ ಹೊರತು ಅವ್ರಿಗೆ ಒಂದು ಕ್ಲಾರಿಟಿ ಇಲ್ಲ. ನಿಮ್ಮನ್ನ ಅವ್ರು ಬಿಟ್ಟು ಹೋಗಿರಲಿ ಅಥವಾ ಅವ್ರ ಥರ್ಡ್ ಪಾರ್ಟಿ ಜೊತೆ ಇರಲಿ, ಅವರು ಯಾವುದನ್ನು ಕೂಡ ಕ್ಲಾರಿಟಿಯಿಂದ ಮಾಡ್ತಿಲ್ಲ. ಇನ್ನು ಅವ್ರಿಗೊಂದು ಯಾವುದೋ ಒಂದು ಕನ್ಫ್ಯೂಷನಿಂದನೇ ಎಲ್ಲ ಡಿಸಿಷನ್ಸ್ನು ತೊಗೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಇನ್ಷಿಯಲ್ ಬಂದು HDNPSKR ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಅವರ ಒಂದು ಡೇಟ್ ಆಫ್ ಬರ್ತ್ ಬಂದು 22/21/12/15/6/16/17 ಆ್ಯಂಡ್ 27 ಇದಾಗಿರುತ್ತೆ ಇವತ್ತಿನ ರೀಡಿಂಗ್. ನಿಮಗೇನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಟ್ ಇಲ್ಲೆಲ್ಲ ಒಂದು ಸಮರೈಸ್ ಮಾಡಬೇಕು ಈ ಒಂದು ರೀಡಿಂಗಲ್ಲಿ ಅಂತ ಅಂದರೆ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ, ನಿಮ್ಮಿಂದ ಅವ್ರು ಓವರ್ಕಮ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆ ಪರ್ಸನ್ಗೆ ನೀವು ಏನು, ಅವ್ರು ಏನು, ಈ ಸಂಬಂಧ ಏನು ಅಂತ ಐಡೆಂಟಿಫೈ ಮಾಡೋದಕ್ಕೆ ಹೊರಟಿದ್ದಾರೆ. ಅವರಿಗೆ ನಿಮ್ಮ ಜೀವನದಲ್ಲಿ ಮತ್ತೆ ಬರಬೇಕು ಅಥವಾ ಒಂದು ಟ್ರಾನ್ಸ್ಫಾರ್ಮೇಷನ್ ಬೇಕು, ಒಂದು ಚೇಂಜಸ್ ಬೇಕು, ಅಥವಾ ಅವ್ರು ಬಂದು ನಿಮ್ಮ ಹತ್ರ ಒಂದು ಸಾರಿ ಕೇಳಬೇಕು ಅಥವಾ ಅವರು ಒಂದು ಅಪಲಜೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ ಇವತ್ತಿನ ರೀಡಿಂಗಲ್ಲಿ. ಥ್ಯಾಂಕ್ ಯು.